ಪ್ರಜ್ವಲ್ ಏಯ್ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ಬ್ರೋ ಬಾ ಬ್ಲಡ್ ಅಂತ ಏನು ಏಯ್ ಪ್ರಜ್ವಲ್ ಸಮಾಧಿ ಒಳಗಡೆ ಹೋದಂಗೆ ಆಯ್ತದು. ನೋಡ್ಕೊಂಬ. ಹಾಂ ಎಷ್ಟು ಗಾಳಿ ಬರ್ತಿದೆ ಅಪ್ಪ. ಬಾಬ್ರ ಪುಸ್ತಕ ನೋಡೋಣ. ಯಾಕ್ರೋ ಏನೋ ಅಳ್ತಿರೋ ಥರ ಸೌಂಡ್ ಕೇಳಿಸ್ತೈತೆ. ಅಲ್ಲ ಇಲ್ಲ ನಾಯಿದು. ನೋ ಈ ಸಮಾಧಿಗೆ ಮಾತ್ರ ಅದು ನೋಡಿ ಕ್ರ್ಯಾಕು. ಹಾಂ ಇದಕ್ಕಿಲ್ಲ. ಈಗ ಸಮಾಧಿ ಮೇಲೆ ಇತ್ತಿರೋದು ಇದೇ ಕ್ರ್ಯಾಕ್ ಆಗಿ. ಹೌದು ಇದ್ರೊಳಗಡೆ ಇದೆಯಾ ನೀನು ಇವಾಗ? ಇದು ಯಾರ್ದೋ ಸಮಾಧಿ. ನೀನು ಯಾಕೆ ಹೋಗಿದೆಯಾ ಒಳಗಡೆಗೆ? ಅದು ಒಳಗಡೆ ಹೋಗಿರೋ ತಾನೇ. ಹೌದು ಇದು ಯಪ್ಪ ಎಷ್ಟು ಕ್ಲೀನಾಗಿ ನೋಡಿದ್ವಿ ಯಪ್ಪ ನಾವಂತೂ. ನೈಟ್ ವಿಷನ್. ಓ ಹುಡುಗಿ ಏನಕ್ಕೆ ಈ ಥರ ಆಟ ಆಡಿಸ್ತಿದ್ಯಾ ನಮ್ಮನ್ನ? ನಾವಿಲ್ಲೇ ಇರ್ತೀರಿ, ನಮ್ಮ ಎದುರುಗಡೆ ಬಾ. ನನಗೆ ಮೈಸೂರು ಇಲ್ದಿರಂಗೆ ಆಗಿರೋದು ನಿನ್ನಿಂದಾನೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಮತ್ತೇನಾಯ್ತು? ಈ ಥರ ಇಂಡೈರೆಕ್ಟ್ ಅಟ್ಯಾಕ್ ಬೇಡ, ಡೈರೆಕ್ಟ್ ಅಟ್ಯಾಕ್. ನೀವು ಡೈರೆಕ್ಟ್ ಅಟ್ಯಾಕ್ ಮಾಡಿದ್ರು ಏನಕ್ಕೆ ನಗೀತಾ ಇದೆಯಾ? ಎಲ್ಲಿ ಎಲ್ಲಂತ ಕಾಣಿಸ್ತಾನೆ ಇಲ್ಲ. ಎಲ್ಲಪ್ಪ? ಬಾ, ನಮ್ಮ ಎದುರುಗಡೆ ಬಾ, ನಾವಿಲ್ಲೇ ಇದ್ದೀರಿ. ಇಲ್ಲಿ ಬಂದು ಬರೋ ಟೈಮಲ್ಲಿ ಎಷ್ಟು ಸ್ಟ್ರೆಂತ್ ಇತ್ತು ಗೊತ್ತಾ? ಇಲ್ಲಾಂದ್ರೆ ಒಂದು ಕೆಲಸ ಮಾಡ್ತೀನಿ. ತಗೋಬ್ರು, ಏನು ಮಾಡೋಣ? ತಗೋಬ್ರು. ಅತ್ತೆ ಏನು ಮಾಡಕ್ಕೆ ಹೋಗ್ಬಿಡಿ. ಏನೂ ಮಾಡಲ್ಲ ಬಾಬ್ರಾಜ. ನೀನು ಕೂತಿರೋ ಜಾಗದಲ್ಲಿ ನಾನು ಕೂತಿದ್ದೀನಿ. ಏನಾದರೂ ಅಟ್ಯಾಕ್ ಮಾಡಬೇಕು ಅಂತ ಅನ್ಕೊಂಡ್ರೆ ನಮ್ಮ ಮೇಲೆ ಇವಾಗ ನೀನು ಅಟ್ಯಾಕ್ ಮಾಡ್ಕೊ. ಅಣ್ಣ ಬೇಡ ಅಣ್ಣ, ಸುಮ್ಮನೆ ರಿಸ್ಕ್ ಯಾಕೆ ಅಣ್ಣ ಮಾಡ್ಕೋತೀರಾ? ನೀನೇನಕ್ಕೆ ಇನ್ನೂ ಸೇಡ್ ತೀರಿಸ್ಕೊಂತಿದ್ಯಾ ಅಂತ ನಮ್ಗೆ ಅರ್ಥ ಆಗಬೇಕು. ಪ್ರಜ್ವಲ್ ಹೆಸರು ಏನಕ್ಕೆ ಪದೇ ಪದೇ ಕರೀತಿದ್ಯಾ? ನೀಲಾವತಿ, ಇದು ಅಸ್ಸಲ್ ಬಾಲೇದು, ಚೆನ್ನಾಗಿಲ್ಲ ಇದು ಈ ಥರ ಮಾಡೋದು. ನೋಡಿ ನೀಲಾವತಿ ಅವರೇ, ಪ್ರಜ್ವಲ್ನ ಬಿಟ್ಬಿಡಿ. ನಾನು ರೆಡಿ ಇದ್ದೀನಿ. ನನ್ನ ಬೇಕಾದರೆ ನೀವೇನಾದರೂ ಮಾಡ್ಕೊಳ್ಳಿ. ಅಣ್ಣ ಏನಾಗಲ್ಲ. ಹಾಂ ಸುಮ್ಮನೆ ನೀವು ಒಳ್ಳೆ ಏನು ಸೌಂಡ್ ಬರೋ ಥರ ಸೌಂಡ್ ಬರ್ತದೆ, ಬರೋ ಥರ ಫೀಲ್ ಹೊಡಿತಿದ್ದೆ.
ಇದೇ ಬೇಕಾಗಿರೋದು ಎಲ್ಲೂ ಕಾಣಿಸ್ತಾನೆ ಇಲ್ಲ. ಪ್ರಜ್ವಲ್ನ ಬಿಟ್ಬಿಡಿ ದಯವಿಟ್ಟು. ನನ್ನ ಹೆಸರು ಕೂತ್ಕೊಳ್ಳಿ ನೀವು. ಬಾರಣ ಸುಮ್ಮನೆ ಇಸ್ಕೋ. ಎಸಿತಿದ್ದಣ್ಣ. ಏನಾಯ್ತು ಈ ಥರ ಏನು ಹೋಗ್ತಿರೋದು? ಏನಕ್ಕೆ ಏನು ಮಾಡೋದು? ಅಮ್ಮ ನಮಗೆ ತೊಂದರೆ ಏನು ಮಾಡಬೇಡ. ನಿಮ್ಮ ಜೊತೆ ಮಾತಾಡೋಕೆ ಬಂದಿರೋದು ಇಲ್ಲಿ. ನಮ್ಮಿಂದ ಏನಾದರೂ ತೊಂದರೆ ಇದೆಯಾ ನಿಮಗೆ? ನಾವಿಲ್ಲಿರೋದು ನಿಮ್ಗೆ ಇಷ್ಟ ಆಗ್ತಿಲ್ವಾ? ನಾವಿಲ್ಲಿರೋದು ನಿಮ್ಗೆ ಇಷ್ಟ ಇಲ್ವಾ? ಇಲ್ಲಿ ಬಿಸಾಕ್ತಿದೆ ಬ್ರೋ. ಏನು ಕೋಪ ಬರ್ತಿದೆ ಬ್ರೋ? ಆ ಸಮಾಧಿ ನಿಂಚಲಿ ಬ್ರೋ. ಆ ಸಮಾಧಿ ಅಣ್ಣ ಕಿಂಡಲ್ ಮಾಡೋ ಥರ ಮಾತಾಡ್ತಿಲ್ಲ. ಏನು ಮಾಡೋದು? ನಾನು ಎಲ್ಲೂ ಯಾವ ಲೊಕೇಶನ್ ಈ ಥರ ಆಗಿದೆ. ಈ ಲೊಕೇಶನೆಲ್ಲ ಈ ಥರ ಆಗ್ತಿರೋದು. ಸೊ ನೀವು ನೋಡಿ, ನೀವು ನನ್ನ ಮೇಲೆ ಅಟ್ಯಾಕ್ ಮಾಡ್ಬೇಕಂತ ಅನ್ಕೊಂಡ್ರೆ ಅಣ್ಣ ಇವಾಗ ನಿಮ್ಮ ಹೆಸರು ಕರಿತೈತೆ ಆಗ್ಲಿಂದ. ನೋಡಿ, ನೀವು ನಗಿಯೋದ್ರಿಂದ ನಾವು ಯಾವುದೇ ಥರ ಭಯಪಟ್ಟು ಇಲ್ಲಿಂದ ಹೋಗೋರಲ್ಲ. ನಾನೊಂದು ವಿಷಯನ ತಿಳಿಸ್ತೀನಿ, ಅದ್ರ ನಂತರ ನೀವು ನಮ್ಮ ಮೇಲೆ ಅಟ್ಯಾಕ್ ಮಾಡಬೇಕಾ ಇಲ್ವಾ ಅಂತ ನೀವೇ ಯೋಚನೆ ಮಾಡ್ಕೊಳ್ಳಿ. ನೋಡಿ, ನಾವು ನಿಮಗೆ ಏನಾದರೂ ಸಮಸ್ಯೆ ಇದೆಯಾ ಅಂತ ತಿಳ್ಕೊಳಕ್ಕೆ ಬಂದಿರೋದು. ಸೊ ನಿಮ್ಗೆ ಯಾವುದೇ ರೀತಿ ನಾವು ಕೆಟ್ಟದ್ದು ಮಾಡೋಕ್ಕೆ ಬರಲಿಲ್ಲ. ನಮ್ಮಿಂದ ನಿಮ್ಗೆ ಯಾವುದು ತೊಂದರೆನೂ ಆಗಲ್ಲ. ನಿಮಗೆ ನಮ್ಮ ಮೇಲೆ ನಂಬಿಕೆ ಇದ್ದರೆ ನಮ್ಮ ಎದುರುಗಡೆ ಬನ್ನಿ. ನಮಗೂ ಯಾವುದೇ ರೀತಿ ತೊಂದರೆ ಆಗದಿರಂಗೆ ನೋಡ್ಕೊಳ್ಳಿ ಅಷ್ಟೇ. ನಾವು ನಿಮ್ಮನ್ನ ನಂಬೇ ನಾವು ಈ ಜಾಗಕ್ಕೆಲ್ಲ ಬರೋದು, ನಮ್ಮನ್ನು ಯಾವುದೂ ತೊಂದರೆ ಮಾಡಲ್ಲ ಅಂತ. ಇದಾದ್ಮೇಲೂ ನೀವು ನಮ್ಮನ್ನ ತೊಂದರೆ ಮಾಡಬೇಕು ಅಂತ ಅನ್ಕೊಂಡ್ರೆ ನಿಮ್ಮ ಇಷ್ಟ. ಏನು ಅಂತಾನೂ ಇಲ್ಲ, ಸೈಲೆಂಟ್ ಆಗ್ಬಿಟ್ಟು ನೋಡೋಣ ಇಟ್ಕೊತ ಏನಾಗುತ್ತೋ ನೋಡೋಣ. ನನಗೆ ಆಲ್ಮೋಸ್ಟ್ ತೊಂದರೆ ಆಗಲ್ಲ ನೋಡ. ಈ ಥರ ಟಯರ್ಡ್ನೆಸ್ ಆಗಿ ಬೀಳ್ಬೋದು ಅಷ್ಟೇ. ಅದು ಬಿದ್ದರೆ ನನಗೆ ತೊಂದರೆ ಆಗೋ ಥರ ಆಗಲ್ಲ. ನನಗೆ ನೋಡಿಲ್ಲೇ ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಹೇಳ್ದಂಗೆ ಇದು ಗುರೂಜಿ ಇದ್ದಾರೆ, ಅವ್ರು ತುಂಬ ಪವರ್ಫುಲ್ಲು. ಅವರು ನನ್ನ ವೀಡಿಯೋಸ್ನ ನೋಡ್ತಾ ನನಗೆ ಏನೂ ಆಗಬಾರ್ದು ಅಂತ ಇದನ್ನು ತುಂಬ ಪೂಜೆಗಳು ಮಾಡಿಸಿ ಕೊಟ್ಟು ಕಲಿಸಿರೋದು. ಅವತ್ತಿಂದ ನನಗೆ ತುಂಬ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ತುಂಬ ಅಂದರೆ ತುಂಬ ಒಳ್ಳೇದು ನಡೆದಿದೆ. ಸೊ ಇದ್ರ ಮೇಲೆ ನಂಬಿಕೆ ಇದೆ, ನನಗೇನು ಆಗಲ್ಲ ಅಂತ. ಆಯಿತಾ? ಆದರೆ ನಿನಗೂ ಒಂದು ತರಿಸ್ಕೊಡ್ತೀನಿ, ಓಕೆನಾ ಬ್ರೋ? ನಿಮಗೆ ಬೇಕಾ ಹಿಂಗಂದ್ರೆ? ತಗೊಳ್ಳೋಣ. ಓಕೆ. ಹಾಂ ಅಟ್ಯಾಕ್ ಸ್ಟಾರ್ಟ್ ಮಾಡೋಣ. ನೈಟ್ ವಿಷನ್ ಸ್ಟಾರ್ಟ್ ಮಾಡಿದ್ವಿ. ಹೌದಾ? ನೈಟ್ ವಿಷನ್ ಸೆಟ್ ಮಾಡಿ ಹಾಂ, ನಮ್ಮ ಇದಕ್ಕೆ ಮುಂಚೆ ಏನು ಮಾಡಿದೀಯೋ ಅದೇ ಮಾಡಬೇಕು, ಗೊತ್ತಾಗಬೇಕು ನಮಗೆ. ಕಮ್ಯುನಿಕೇಷನ್ ಮಾಡೋಣ. ನಾನು ಹಿಂದೆ ಇರ್ತೀನಿ. ಹೌದಾ? ಕ್ಯಾಮ್ರಾದಲ್ಲಿ ನೀವು ಇರ್ತೀರಾ, ನಾನು ಇರಲ್ಲ. ನೀನು ಇರು ಸಲ ಆಯ್ತು. ನನಗೆ ಆಗ್ತಾಯಿಲ್ಲ. ಇಲ್ಲಾಂದ್ರೆ ಪ್ರಜ್ವಲ್ ನೀನು ಕಮ್ಯುನಿಕೇಟ್ ಮಾಡೋಕ್ಕಾಗುತ್ತಾ ನಿನ್ನ ಕೈಯಲ್ಲಿ? ಕ್ವಶನ್ಸ್ ಕೇಳೋದು ನೀವೇನು ಮಾಡಿ, ನೀವು ಮಾಡಲ್ವಣ್ಣ? ನಾನು ಮಾಡ್ತೀನಿ. ಅಂದರೆ ನನ್ನ ಕೈಯಲ್ಲಿ ಸ್ವಲ್ಪ ಟಯರ್ಡ್ನೆಸ್ ಇದೆ, ಆಯಿತಾ? ಆದರೂ ಕಂಟ್ರೋಲ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ವಿಡಿಯೋ. ನಾನೇನಾದರೂ ಮಿಸ್ ಮಾಡಿದ್ರೆ ಅದನ್ನು ನೀವು ಟೇಕ್ ಓವರ್ ಮಾಡಿ ಅಂತಿದ್ದೀನಿ. ಹಾಂ ಸರಿ ಸರಿ, ಓಕೆನಾ? ಓಕೆ ಬ್ರೋ. ಸ್ವಲ್ಪ ಏನಕ್ಕೆ ನಿಮ್ಮ ಹತ್ರನೇ ಇವಾಗ ಮಾತಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀರಿ? ಒಂದು ನಿಮಿಷ ಇದ್ದರೆ ಕಮ್ಯುನಿಕೇಟ್ ಮಾಡೋದು ರೀತಿ. ಸೊ ಫ್ರೆಂಡ್ಸ್, ಇವಾಗಾದರೆ ನಾವು ನೈಟ್ ವಿಷನ್ ಸೆಟ್ ಮಾಡ್ತೀರಿ. ನೈಟ್ ವಿಷನ್ ಸೆಟ್ ಮಾಡೋ ಅಷ್ಟರಲ್ಲಿ ನಿಮಗೆ ಇನ್ನೂ ತುಂಬ ಲ್ಯಾಗ್ ಆಗಿಬಿಡುತ್ತೆ ವಿಡಿಯೋ. ಸೊ ಅದರಿಂದ ನೈಟ್ ವಿಷನ್ ಸೆಟ್ ಮಾಡಾದ್ಮೇಲೆ ನಾನು ನಿಮಗೆ ಸಿಗ್ತೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇವಾಗಾದರೆ ನಾವು ನೈಟ್ ವಿಷನ್ ಸೆಟ್ ಮಾಡಿದ್ದೀರಿ, ನೀವು ಕಾಣಿಸ್ತಾ ಇರ್ಬೋದು.
ಇವಾಗ ನೀಲಾವತಿ ಹತ್ರ ಕಮ್ಯುನಿಕೇಟ್ ಮಾಡೋಣ ಅಂತ ಇದ್ದೀರಿ ನಾವು. ನೀಲಾವತಿ ಅವರೇ ಎಲ್ಲಿದ್ದೀರಾ? ನಿಮ್ಮ ಜೊತೆ ಮಾತಾಡಬೇಕು ಅಂತ ಇದ್ದೀರಿ. ನೀವು ನಗಿಯೋದ್ರಿಂದ ಏನೂ ಪ್ರಯೋಜನ ಇಲ್ಲ. ನಮ್ಮ ಮೇಲೆ ಅಟ್ಯಾಕ್ ಮಾಡೋದ್ರಿಂದ ನಿಮ್ಗೇನು ಸಿಗಲ್ಲ. ನಮ್ಗಾದ್ರೆ ಕೆಲವು ಕ್ವಶನ್ಸ್ ಇದೆ, ನಿಮ್ಮ ಹತ್ರ ಮಾತಾಡಬೇಕು. ನಮ್ಮ ಹತ್ರ ಕಮ್ಯುನಿಕೇಟ್ ಮಾಡ್ತೀರಾ? ನಮ್ಮ ಹತ್ರ ಡೌಸಿಂಗ್ ರಾಡ್ಸ್ ಅಂತ ಇದೆ, ಅದ್ರ ಮುಖಾಂತರ ನಾವು ಕಮ್ಯುನಿಕೇಟ್ ಮಾಡ್ತೀರಿ ನಿಮ್ಮ ಹತ್ರ. ನೀವು ನಮ್ಮ ಹತ್ರ ಮಾತಾಡಕ್ಕೆ ರೆಡಿ ಆಗಿದ್ದೀರಾ? ನಮಗೆ ಸಮಾಧಾನ ಕೊಡ್ತೀರಾ? ಏನು ಬ್ರೋ ಇದು ಹೆಸರು ಕರೀತಿದೆ. ನೀವು ನನ್ನ ಹೆಸರು ಕೂಗ್ತಾ ಇದ್ದೀರಾ, ಕ್ಲಿಯರ್ ಆಗಿ ನನಗೆ ಕೇಳಿಸ್ತಾ ಇದೆ. ನನಗೆ ಬೇಕಾಗಿರೋದು ನೀವು ನಮ್ಮ ಜೊತೆ ಕಮ್ಯುನಿಕೇಟ್ ಆಗಕ್ಕೆ ರೆಡಿ ಆಗಿದ್ದೀರಾ? ಡೌಸಿಂಗ್ ರಾಡಲ್ಲಿ ನಿಮ್ಮ ಸಮಾಧಾನ ಬೇಕು ನಮಗೆ. ಅಲ್ಲ ಫಿಕ್ಸು ಆಗ್ತಾರಲ್ಲ? ಹೌದು ಪಕ್ಕ. ಏಯ್ ಯಾಕೆ ಏನಾಯ್ತು? ಫ್ರೆಂಡ್ಸ್, ಅವರು ನೈಟ್ ವಿಷನು 5 ಮಿನಿಟ್ಸ್ಗೆ ಅದು ಕಟ್ ಆಗ್ತಾ ಇರುತ್ತೆ, ಅದರಿಂದ ಅವ್ರು ನೋಡ್ಕೊತಾ ಇರಬೇಕು. ಅದಕ್ಕೆ ಅವ್ರ ಫೋನ್ ಕೈಯಲ್ಲೇ ಇಟ್ಕೊಂಡವ್ರೆ. ಏನಕ್ಕೆ ಪ್ರಜ್ವಲ್ ಹೆಸರು ಕೂಗ್ತಾ ಇದ್ದೀರಾ? ಪ್ರಜ್ವಲ್ನ ಏನಾದರೂ ತೊಂದರೆ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ನನ್ನ ಪ್ರಜ್ವಲ್ನ ಏನಾದರೂ ತೊಂದರೆ ಮಾಡ್ಬೇಕಂತ ಇದ್ದೀರಾ ನೀವು? ಅಣ್ಣ ಏನೋ ಮಾಡ್ತಾನೆ. ನಗೀತಾ ಇದೆ ಅಲ್ಲ ಬ್ರೋ? ಹೌದು. ರೆಡಿ ಬ್ರೋ, ಸ್ಟಾರ್ಟ್ ಮಾಡಿ. ಟಾರ್ಚ್ ಕೊಟ್ಬಿಡಿ ನನಗೆ. ಹಾಂ ಸರಿ, ನೀ ಹಿಡ್ಕೊ ಪ್ರಜ್ವಲ್. ನೀನು ಅದು ನಾನು ಕೊಡು ಇವ್ರ ಕೈಗೆ, ಇವ್ರು ಹಿಡ್ಕೊಳ್ಳಿ ಕೊಡಿ. ಹೋಗ್ಲಿ. ಓಕೆ ರೆಡಿ. ಅದು ನೀನು ಟಾರ್ಚ್ ಹಿಡ್ಕೊಂಡು ಲೈಟ್ ಹಿಡ್ಕೊಂಡು ಆಗಲ್ಲ. ಹೌದು. ರೆಡಿ ಬ್ರೋ. ಸೊ ನೀಲಾವತಿ ಅವರೇ, ನಿಮ್ಮ ಹೆಸರು ಕರೀತಿದ್ದಣ ಇವಾಗ. ಇಲ್ಲಿ 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 ನೋಡಿ. ಎಲ್ಲಿ ಬ್ರೋ? ಇಲ್ಲಿ ಲೈಟ್ ತೆಗಿ ಲೈಟ್ ತೆಗಿ. ಅಲ್ಲಿ ನೀಲಾವತಿ ಅವರೇ, ಹೋಗ್ಬಿಡ್ತಾ? ಹೋಗ್ಬಿಟ್ಟಿದೆ ಬ್ರೋ. ಬಂತಲ್ಲ ಬ್ರೋ ಪಕ್ಕ. ಬ್ರೋ ನನಗೊಂದು ಕ್ವಶನ್ ಇದೆ, ನನಗೊಂದು ಡೌಟ್ ಇದೆ. ಅದು ತಿಳ್ಕೊಬೇಕು. ತಗೋಬೋ. ಹೌದಾ? ಹಾಂ, ನನ್ನ ಪಾಯಿಂಟ್ ಮಾಡಿ ಇದು ಹಿಡ್ಕೊ, ನಿನ್ನ ಹತ್ರ ನಿಂತ್ಕೊ. ಓಕೆನಾ? ಏನು ಇದು ನಿಮಗೂ ಅರ್ಥ ಆಗುತ್ತೆ. ಇದು ಬೇಕಲೇಬೇಕು ಇದೆ. ಹೌದಾ? ಇದು ಆಫ್ ಮಾಡಲ್ಲ, ಇದು ಹಂಗೆ ಅಲ್ಲ. ಇಲ್ಲಿ ಕೊಡಿ ಹಂಗೆ. ಓಕೆ. ಹಾಂ, ಏನು ಬ್ರೋ ಅದು? ಕಮ್ಯುನಿಕೇಟ್ ಮಾಡ್ತೀನಿ ಅಂತ ತಾನೆ? ನೀಲಾವತಿ ಅವರೇ, ನಾನು ಒಂದು ತಿಳ್ಕೊಬೇಕು ಅನ್ಕೊತಿದ್ದೀನಿ. ನೀನು ನಿನಗೆ ಒಂದು ಮಗ ಥರ ಕೇಳಿ, ಒಂದು ನಿಮಿಷ ಕೇಳಿ, ಅರ್ಥ ಮಾಡ್ಕೋ. ನಾವು ಬಂದರೆ ನೀವು ಮಾಯ ಆಗ್ತೀರಾ ಗೊತ್ತು. ಬರೋಕ್ಕಿಂತ ನನಗೆ ಒಂದು ಬೇಕು. ನಿನ್ನನ್ನು ಸಾಯಿಸಿ ಸಮಾಧಿ ಮಾಡಿರೋ ಜಾಗನ ಈ ಡೌಸಿಂಗ್ ಲಾಡ್ಸಿಂದ, ಈ ಕಡ್ಡಿಯಿಂದ ತೋರಿಸ್ಬೇಕು. ನೀವು ತೋರಿಸ್ತೀರಾ? ಯಾಕೆ ನಮ್ಮ ಮೇಲೆ ಏನಾದರೂ ಅಟ್ಯಾಕ್ ಮಾಡ್ಬೇಕಂತ ಅನ್ಕೊಂಡಿದ್ರೆ ಹೆಂಗೆ? చూపిస్తారా? ತೋರಿಸ್ತೀರಾ ನನಗೆ ರೂಟು ಎಲ್ಲಿದ್ದಾರೆ ಅಂತ? ಈ ಡೈರೆಕ್ಷನ್ ತೋರಿಸಿ ಅಷ್ಟೇ. ಇದರಿಂದ ಏನಕ್ಕೆ ಬ್ರೋ ಈ ಕಡೆ ಬ್ರೋ? ಬನ್ನಿ ಬ್ರೋ. ಪ್ರಜ್ವಲ್ ಬ್ರೋ ಈ ಸೈಡಿಂದ ಆ ಕಡೆ ಬಾ ತೋರಿಸು ಪ್ರಜ್ವಲ್, ಆ ಕಡೆಯಿಂದ. ವೈಬ್ರೇಷನ್ ಹೆಂಗಿದೆ ಗೊತ್ತಾ ಬ್ರೋ? ಸೇಮ್ ಮುತ್ತುಸ್ವಾಮಿಯಲ್ಲಿ ಹೆಂಗೆ ಆಗ್ತಿದೆ ಬ್ರೋ ನನಗೆ. ಹಾಂ, ಇದೇನಾಯಿತು? ಹೌದಾ? ಇದೆರಡು ರೂಟು ತೋರಿಸುತ್ತಣ್ಣ.
ತೋರಿಸ್ತಿದ್ಯಲ್ಲ ಕಾಣಿಸ್ತಿದ್ಯಾ? ನೋಡು. ಹಾಂ ಕಾಣಿಸ್ತಿದ್ಯಾ ನಿಂಗೆ? ಅದನ್ನೇ ನೋಡ್ತಾ ಇದ್ದೀನಿ. ಸೊ ಈ ಕಡೆನೇ ನಿಮ್ಮ ಸಮಾಧಿ ಇರೋದು. ಬ್ರೋ ರೈಟ್ ಲೆಫ್ಟ್ ತೋರಿಸ್ತಿದೆ ನಮಗೆ. ಜಾಸ್ತಿ ಬರ್ತಿದೆ, ನಾನು ಕರೆಕ್ಟಾಗಿ ಇಟ್ಕೊಂಡಿದ್ದೀನಿ. ವೈಬ್ರೇಷನ್ ಇಂದ ನನಗೆ ಈ ಸೈಡ್ಗೆ ಹೋಗ್ತಿದೆ ಬ್ರೋ. ದಾರಿಗೆ ನೋಡಿ ಬ್ರೋ ಹೆಂಗಿದೆ ಅಂತ. ವೈಬ್ರೇಷನ್ ಬಿಡು ಅಂತಿದೆ. ಗಾಳಿ ಬರ್ತಿದೆ ಬ್ರೋ. ಹೌದು ಗಾಯ್ಸ್, ಇದು ಮಾತ್ರ ಯಾವ ಚಾನಲಲ್ಲಿ ನೋಡಿದ್ರಿಂದ ಈ ರೀತಿ ಬ್ರೋ ಯಾವಾಗಾದ್ರೂ ನೋಡಿದಿಲ್ಲ ಬ್ರೋ ಈ ಥರ? ನಾನೇ ಟ್ರೈ ಮಾಡಿಲ್ಲ ಬ್ರೋ. ನನಗೆ ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಇದು. ಡೌಸಿಂಗ್ ರಾಡ್ಸು ಈ ಥರನೂ ವರ್ಕ್ ಮಾಡ್ಬೋದು ಅಂತ ಗೊತ್ತಿಲ್ಲ ಬ್ರೋ ನನಗೆ. ಎಲ್ಲಿ ಕರ್ಕೊಂಡು ಹೋಗ್ತಿದೆ ಇದು? ಬ್ರೋ ಈ ಮರ ಹತ್ರನೇ ಬ್ರೋ ಲಾಸ್ಟ್ ಟೈಮ್ ಕಾಣಿಸಿತ್ತು. ಹೌದು ಬ್ರೋ 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 ಬನ್ನಿ ಬ್ರೋ. ಅದೇ ಬ್ರೋ ಲೆಫ್ಟ್ ಟರ್ನ್ ಆಯ್ತು. ಇದೇನಿದು? ಇಲ್ಲೆಲ್ಲಿದೆ ಬ್ರೋ? ಎಲ್ಲಿದೆ ಬ್ರೋ? ಬ್ರೋ 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 ಹಿಂಗ್ ಸ್ಟ್ರೈಟ್ ತೋರಿಸ್ತಿದೆ ಬ್ರೋ. ಈ ಕಡೆ ಬ್ರೋ. ಅಲ್ಲಿ ಕರ್ಕೊಂಡೋಗಿ ನಮ್ಮನ್ನೇನಾದ್ರೂ ಅಟಾಕ್ ಮಾಡ್ಬಿಡುತ್ತಾ ಹೆಂಗ ಬ್ರೋ? ನೀವೇನು ಮಾಡಲ್ಲ ಬ್ರೋ. ಬ್ರೋ 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 ವೈಬ್ರೇಷನ್. ಅದೇ ಎಲ್ಲಿದೆ? ಡೈರೆಕ್ಷನ್ ತೋರಿಸಿ. ಏನು ಮಾಡಿ ವೈಬ್ರೇಷನ್ ಆಗ್ತಿದೆ ಆದರೂ ಮೋಸ್ಟ್ಲಿ ಇಲ್ಲಿ Right to left ಸ್ಟ್ರೈಟ್ ಆದ್ರೆ ಅಲ್ಲಿ ಏನು ಇಲ್ವೇ ಅಲ್ಲ. ಎಲ್ಲಿ ಬ್ರೋ ತೋರಿಸ್ತಾ ಇದೆ? ಸ್ಟ್ರೈಟ್ ಆಗೇ ಓ ತೋರಿಸ್ತಾ ಹುಡುಗಿ, ನಿನ್ನನ್ನು ಸಾಯಿಸಿ ನಿನ್ನನ್ನು ಸಮಾಧಿ ಮಾಡಿರೋದು ಎಲ್ಲಿದೆ ಅಂತ ಹತ್ರ ಬಂದಿದ್ವಿ. ಪ್ಲೀಸ್. ಎಲ್ಲಿ ಬ್ರೋ? ರೈಟಿಗೆ ತಿರ್ಸ್ತಿದೆ. ರೈಟ್ ತೋರಿಸ್ತಿದೆ ಬ್ರೋ. ಎಲ್ಲಿ ತೋರಿಸ್ತಿದೆ ಬ್ರೋ? ಬ್ರೋ ರೈಟ್ ತೋರಿಸ್ತಿದೆ ಬ್ರೋ. ಇದೇನಿದು ಹಿಂಗಿದೆ? ಇದೇನಾ? ಇದೆ ಬ್ರೋ 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 ಟರ್ನ್ ಆಗ್ತಿದೆ. ಇದೇ ಬ್ರೋ ಪಕ್ಕ. ಇದೇನಾ ನಿಮ್ಮ ಸಮಾಧಿ? ಇಲ್ಲೇನಾ ನಿಮ್ಮನ್ನ ಸಾಯಿಸಿ ಊತ ಹಾಕಿರೋದು? ಇದೆ ಅಂದರೆ ಎಸ್ ಅನ್ನಿ, ಇಲ್ಲ ಅಂದರೆ ನೋ. ನೋಡಿ ಹೇಳೋಕ್ಕಿಂತ ಮುಂಚೆನೆ ಆಗ್ತಿದೆ ಪ್ರಜ್ವಲ್. ಇದೇ ಇರಬೇಕು. ಇದೇನೆ. చెట్టును ಎಷ್ಟು ವರ್ಷ ಆಯ್ತೋ ಗೊತ್ತಿಲ್ಲ. ಚಂಪಿ 50 ಇಯರ್ಸ್ ಆಯ್ತೆ. చెట్టును ಕೂಡ ನಡಿಗೇಸಿనాರು ಗಾಯ್ಸ್. ಮರನು ಕಟ್ ಮಾಡಿಬಿಟ್ಟಿದೆ. ಇದೇ ಸಮಾಧಿ ಅನ್ಕೊಂತಿದ್ವಿ. ಇದೇನಾ? ಫಿಕ್ಸ್. ಪಕ್ಕ ಮಾಡಿದ್ವಿ. ರೆಸ್ಪಾನ್ಸ್ ಹಂಗೆ ಸಿಗ್ತಿದೆಯಲ್ಲ. ಇಮಿಡಿಯೇಟ್ ಆಗಿ ಹ್ಞೂ ಅದೇನೆ. ಗಾಯ್ಸ್, ಅದೇ ಶಾಕ್ ಆಗ್ತಿರೋದು. ನೀಲಾವತಿ ಅವ್ರ ಸಮಾಧಿ ಇಲ್ಲೇ ಮಾಡಿದ್ದಾರೆ. ಇಲ್ಲೇ ಇದೆ ಅಂತ ಅಂದರೆ ಅವರ ಬೋನ್ಸು ಇಲ್ಲೇ ಇರುತ್ತೆ ಒಳಗಡೆ. ಹೌದು. ಸೊ ಬ್ರೋ ಲೇಟ್ ಮಾಡೋದು ಬೇಡ ಆಯ್ತಾ? ಸೊ ಸಮಾಧಿ ಎಲ್ಲಿದೆ ಅಂತ ಗೊತ್ತಾಗಿದೆ ಇವಾಗ. ಹೌದು. ಲೇಟ್ ಮಾಡೋದು ಬೇಡ. ಅಲ್ಲಿಗೆ ಹೋಗಿ ಕಮ್ಯುನಿಕೇಟ್ ಮಾಡೋಣ ಬನ್ನಿ. ಅದೇ ಮಾಡೋಣ. ನೀವೇ ಏನು ಕ್ವಶನ್ಸ್? ನೈಟ್ ವಿಷನ್ ಇಕ್ಕಿದ್ದೀರಲ್ವಾ? ಹೌದು, ಸ್ವಲ್ಪ ಕ್ವಶನ್ಸ್ ಮಾಡೋಣ. ಅಲ್ಲೇ ಮಾಡೋಣ ಬ್ರೋ. ಇಲ್ಲಿ ಕಮ್ಯುನಿಕೇಟ್ ಮಾಡ್ಬೋದಾಗಿತ್ತು. ನೈಟ್ ವಿಷನ್ ಅಲ್ಲಿ ಸೆಟ್ ಮಾಡಿದ್ದೀರಿ. ಅಲ್ಲೇ ಶಾಡೋ ಕಾಣಿಸಿರೋದು ನಮಗೆ. ಇಲ್ಲೇನು ಕಾಣಿಸಿಲ್ಲ ನಮಗೆ. ಸೊ ಅದರಿಂದ ನಾವು ಅಲ್ಲೇ ಕಮ್ಯುನಿಕೇಟ್, ಅಲ್ಲಿ ಕಾಣಿಸಿರೋ ಕಡೆನೇ ನಾವು ಕಮ್ಯುನಿಕೇಟ್ ಮಾಡಬೇಕು ಅಲ್ವಾ? ಹಾಂ, ಶಾಡೋ ಕಾಣಿಸಿರೋದು ಅಲ್ಲೇ. ನಗಿಯೋ ಥರನೇ. ಇವಾಗಾದರೆ ನಾವು ಆ ಸಮಾಧಿ ಹತ್ರನೇ, ಅಂದರೆ ಅಲ್ಲಿ ಒಂದು ಸಮಾಧಿ ಇದೆ, ಅದ್ರ ಮೇಲೆ ಕೂತಿತ್ತು. ಸೊ ಅವ್ರ ಸಮಾಧಿಗಿಂತ ಆ ಸಮಾಧಿ ಮೇಲೆ ಅವರು ಏನಕ್ಕೆ ಕೂತಿದ್ರು, ಅಲ್ಲಿ ನಾವು ನೈಟ್ ವಿಷನ್ ಸೆಟ್ ಮಾಡಿದ್ದೀರಿ. ಯಾವುದಾದ್ರೂ ಮನುಷ್ಯನ ಸಾಯಿಸಿ ಅವ್ರ ಸಮಾಧಿನ ಮಾಡಿದ ಮೇಲೆ ಆ ಸಮಾಧಿನ ಇಷ್ಟಪಡಲ್ಲ, ಅಲ್ಲಿ ಇರೋಗೂ ಇಷ್ಟಪಡಲ್ಲ. ಅರ್ಥ ಆಯ್ತಾ? ಅದೇ ಅವರು ಆ ಯಜಮಾನ್ರು, ಊರ ಯಜಮಾನ ಇಷ್ಟಪಟ್ಟು ಸಾಯಿಸಿದ್ದಾರೆ. ಅದಕ್ಕೆ ಇದು ನನ್ನ ರಾಜ್ಯ ಅನ್ನೋ ಥರ
ಅನ್ಕೊಂಡಿದ್ದೆ, ಹೌದು. ಅದೇ ಅನ್ಕೊಂಡಿದ್ದೀನಿ ನಾನು. ಸೊ ಆ ಸಮಾಧಿ ಹತ್ರ, ಈ ಸಮಾಧಿಗಿಂತ ಆ ಸಮಾಧಿ ಹತ್ರ ನಾವು ಕ್ವಶನ್ ಕೇಳೋದು ಬೆಟರ್. ಅಲ್ಲಾದರೆ ನಮಗೆ ನೀಟಾಗಿ ರೆಸ್ಪಾನ್ಸ್ ಸಿಗುತ್ತೆ ಅಂತ ಅನಿಸ್ತಿದೆ. ಏನಂತೀಯ ಪ್ರಜ್ವಲ್? ಮುಂಚೆ ಅದೇ ಆಗಿರೋದು, ಮತ್ತೆ ಇಲ್ಲಿ ರೆಸ್ಪಾನ್ಸ್ ಬಂದಿಲ್ಲ ಅಂದರೆ ಹೌದು, ಅಲ್ಲೇ ಕರೆಕ್ಟ್ ಬಿಡುವರು. ಮತ್ತು ಅದು ಡೈರೆಕ್ಷನ್ ತೋರಿಸಿದ್ದು ಕರೆಕ್ಟಾಗಿ ಮೊಬೈಲ್ ಅಲ್ಲ ಬ್ರೋ, ನನಗೆ ನಂಬಕ್ಕಾಗಲಿಲ್ಲ ಬ್ರೋ. ಅಲ್ವಾ? ಡೌಸಿಂಗ್ ರಾಡಲ್ಲಿ ಈ ಥರ ಅದು ನಾನು ಇದೇ ಥರ ಮುತ್ತುಸ್ವಾಮಿ ಥರ ಮಾಡಿದ್ದೀನಿ. ಅಲ್ಲಿ ವರ್ಕೌಟ್ ಆಗಿದೆ ಅಂತ ಅಲ್ಲ, ನಾನು ಡೌಸಿಂಗ್ ರಾಡ್ಸು ಇಷ್ಟು ದಿನ ಇದ್ರ ಕಮ್ಯುನಿಕೇಟ್ ಮಾಡಕ್ಕೆ ಮಾತ್ರ ಟ್ರೈ ಮಾಡ್ತಾ ಇದ್ದೆ. ಅದೇ ಇದಕ್ಕೂ ಯೂಸ್ ಆಗುತ್ತೆ. ನಾನು ಇವಾಗಲೇ ಶಾಕ್ ಆಗ್ತಾ ಇರೋದು ನೋಡ್ಬಿಟ್ಟು ನನಗೆ ಗೊತ್ತೇ ಇಲ್ಲ ಬ್ರೋ. ಥ್ಯಾಂಕ್ ಯು, ಇದೊಂದು ಮಾಡ್ಬೋದು ಅಂತ ತಿಳಿಸ್ಕೊಟ್ಟಿದ್ದೀಯಾ. ಸೊ ಫ್ರೆಂಡ್ಸ್, ಈ ಜಾಗದಲ್ಲಾದರೆ ಇವಾಗ ನಾವು ಕಮ್ಯುನಿಕೇಟ್ ಮಾಡ್ತಾ ಇದ್ದೀರಿ. ನೈಟ್ ವಿಷನ್ ಆದರೆ ಅಲ್ಲಿ ಸೆಟ್ ಮಾಡಿದ್ದೀರಿ ನಾವು. ಬ್ರೋ ತೊಳಿ, ಇದು ಇಟ್ಕೊಳ್ಳಿ, ಅದು ಕೊಡಿ ಡೌಸಿಂಗ್ ರಾಡ್ಸ್. ನೈಟ್ ವಿಷನ್ ಇಟ್ಕೊತೀರಾ? ಹಾಂ, ತಗೊಳ್ಳಿ. ತೊಳಿ. ಲೈಟಿಂದ ಹಾಕ್ಬೇಡ, ಲೈಟ್ ಆಫ್ ಮಾಡಿರಿ. ಟಾರ್ಚ್ ಬೇಡ, ಬೇಡ. ಇದು ಇದೆ ಅಲ್ವಾ, ನೈಟ್ ವಿಷನ್ ಇದೆ ಅಲ್ವಾ. ನೀಲಾವತಿ ಅವರೇ, ನೀವಿನ್ನೂ ಸೇಟ್ ತೀರ್ಸ್ಕೊಬೇಕು ಅಂತ ಇಲ್ಲೇ ಇದ್ದೀರಾ? ಇನ್ನೂ ಅವರು ಕುಟುಂಬದವರು ಇನ್ನೂ ಬದುಕೇ ಇದ್ದಾರಾ? ಬದುಕೇ ಇದ್ರೆ ಈ ರಾಡ್ಸ್ನ ಸೇರಿಸಿ, ಇಲ್ಲಾಂದ್ರೆ ಬಿಡಿಸಿ. ನೀಲಾವತಿ ಅವರೇ, ಇನ್ನೂ ಅವ್ರ ಕುಟುಂಬದವ್ರ ಮೇಲೆ ನೀವು ಸೇಟ್ ತೀರ್ಸ್ಕೊಬೇಕು ಅಂತ ಇಲ್ಲೇ ಇದ್ದೀರಾ? ಎಸ್ ಅಂತಿದೆ. ಎಸ್ ಅಂತೆ, ಪಕ್ಕ ಸೇಟ್ ತೀರ್ಸ್ಕೊಂತಾರೆ. ನೀಲಾವತಿ ಅವರೇ, ನನ್ನ ಹೆಸರು ಪ್ರಜ್ವಲ್ ಹೆಸರು ಕೂಗ್ತಾ ಇದ್ದೀರಾ ನೀವು? ನನಗೆ ಈ ಥರ ಆಗಿರೋ ಕಾರಣ ನೀವೇ ಅಂತ ನನಗೆ ಚೆನ್ನಾಗಿ ಗೊತ್ತು. ನಮ್ಮ ಮೇಲೆ ನೀವೇನಾದರೂ ರಿವೆಂಜ್ ತೊಗೊಬೇಕು ಅಂತ ಇದ್ದೀರಾ? ನಮ್ಮ ಮೇಲೆ ಏನಾದರೂ ಕೋಪ ಇದೆಯಾ? ಕೋಪ ಇದ್ದರೆ ಎಸ್ ಅನ್ನಿ, ಇಲ್ಲಾಂದರೆ ನೋ ಅನ್ನಿ. ಇನ್ನು ಕ್ವಶನ್ ಕೇಳ್ದಿರಂಗೆ ಆನ್ಸರ್ ಮಾಡ್ತಿದ್ಯಲ್ಲ ಬ್ರೋ. ಅದೇ ಅರ್ಥ ಆಗ್ತಿಲ್ಲ. ಇದ್ರ ಮುಖಾಂತರ ಇನ್ನೊಂದ್ಸರಿ ತಿಳಿಸ್ತೀರಾ ನನಗೆ? ನಮ್ಮ ಮೇಲೆ ನೀವು ಸೀಟ್ ತೀರ್ಸ್ಕೊಬೇಕು ಅಂತ ಇದ್ದೀರಾ? ವಾವ್. ವಾವೇನು ಬ್ರೋ? ವಾವು ಅದೇ ಬ್ರೋ, ನಮ್ಮ ಮೇಲೆ ಸೇಡ್ ತೀರ್ಸ್ಕೊಳುತ್ತೆ ಅಂತಿದೆ, ನೀವು ವಾವ್ ಅಂತಿದ್ದೀರಾ. ಅಲ್ಲ, ಅದು ತಿರುಗ್ತಿದ್ರೆ ವಾವ್ ಅಂತಿದ್ದೀನಿ ನಾನು. ಹಂಗಾದ್ರೆ ನಾವು ಈ ಜಾಗದಲ್ಲಿ ಇರೋದು ನಮಗೆ ಅಷ್ಟೊಂದು ಸೇಫ್ ಇಲ್ಲ ಅಂತೀರಾ? ಸೇಫ್ ಇಲ್ವಾ ನಾವು ಈ ಜಾಗದಲ್ಲಿ ಇರೋದು? ಇಲ್ಲಿಂದ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀರಾ ನೀವು? ಇಲ್ಲಿಂದ ಹೋಗ್ಬೇಕಾ ನಾವು? ಹೋಗ್ಬೇಕು ಅಂತ ಇದ್ರೆ ಎಸ್ ಅನ್ನಿ, ಇಲ್ಲಾಂದ್ರೆ ನೋ ಅನ್ನಿ. ಇಲ್ಲಿಂದ ಹೋಗ್ಬೇಕಾ ನಾವು? ನೋಡಿ ನೀಲಾವತಿ ಅವರೇ, ನಿಮ್ಗೆ ನಾನು ಮತ್ತೆ ತಿಳಿಸ್ಕೊಡ್ತಾ ಇದ್ದೀನಿ, ನಮ್ಮಿಂದ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ನಾವು ಹೋಗೋದಿಲ್ಲ ಬ್ರೋ, ತಿಳಿಸ್ಕೊಂಡೇ ಹೋಗ್ಬೇಕು ನಾವು ಇಲ್ಲಿಂದ. ಮತ್ತೆ ನಂದೇ ಹೇಳಲ್ಲ, ಅದು ಯಾವಾಗಲೂ ಆಗೋಯ್ತು. ಬಟ್ ನೀವು ಸೇಫ್ ಆಗಿರ್ಬೇಕು, ಇವಾಗ ತಿಳ್ಕೊಂಡೇ ಹೋಗ್ಬೇಕು ಅಂತ ನಾನು. ಏನಂತೀರ ಬ್ರೋ? ಹೋಗೋಣ ಅಂತೀರ? ಹೋಗೋದು ಬೇಡ. ಬಟ್ ನನಗೆ ಏನು ಅನಿಸ್ತಿದೆ ಅಂತಂದ್ರೆ, ಅವ್ರು ಆಲ್ರೆಡಿ ನೋಡು ಬ್ರೋ ಎಷ್ಟು ಜನನ್ನ, ಅದೇ ಸಾಯಿಸಿದೆ, ಎಷ್ಟು ಜನನ್ನ ಸಾಯಿಸಿ ಸಮಾಧಿ ಮಾಡೈತೆ ನೋಡು ಬ್ರೋ ಜಾಗ. ಅದರಿಂದ ನಾವು ಸ್ವಲ್ಪ ಲೈಫಲ್ಲಿ ರಿಸ್ಕ್ ತೊಗೊಂಡಿರೋದ್ರು ಪರವಾಗಿಲ್ಲ ಆಯ್ತಾ? ಇಬ್ರಿಗೂ ತೊಂದರೆ ಆಗ್ಬಿಟ್ರೆ ಕಷ್ಟ ಅಣ್ಣ. ನೋಡೋಣ ಪ್ರಜ್ವಲ್, ಏನು ನಡೆಯುತ್ತೋ ನಡೀಲಿ. ನೋಡಿ ನೀಲಾವತಿ ಅವರೇ, ನೀವು ನಮ್ಮನ್ನ ಇಲ್ಲಿಂದ ಹೋಗಿ ಅಂತಿದ್ದೀರಾ, ಆದರೆ ನಾವು ಇಲ್ಲಿಂದ ಹೋಗಲ್ಲ. ಸೊ ನೀವು ನಮ್ಮನ್ನ ಇಲ್ಲಿಂದ ಹೋಗಂದ್ರು ನಾವು ಹೋಗಲ್ಲ. ನಿಮ್ಮನ್ನ ಇಲ್ಲಿಂದ ಕಳ್ಸೋ ಗಂಟ ನಾವು ಇಲ್ಲಿಂದ ಹೋಗೋದೇ ಇಲ್ಲ. ಏನ್ ಬ್ರೋ ಹೇಳ್ತೀಯಾ? ಪ್ರಜ್ವಲ್ ಏನಾಯ್ತು ಪ್ರಜ್ವಲ್? ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ.
ಒಂದು ನಿಮಿಷ ಇರು ಒಂದು ನಿಮಿಷ ಹಂಗೆ ಪ್ರಜ್ವಲ್ ಇರು ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಒಂದು ನಿಮಿಷ ಏಯ್ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಪ್ರಜ್ವಲ್ ಓಕೆನಾ ಕೂಲ್ ಮಲ್ಲೇಶ್ ಬ್ರೋ ಏನಾಯ್ತು ಓ ಯಪ್ಪ ಏನು ಕೆಲಸ ಆಯ್ತಪ್ಪ ಇದು ದೇವ್ರ ಬ್ಲಡ್ಡು ಬ್ರೋ ಪ್ರಜ್ವಲ್ ಬನ್ನಿ ಬ್ರೋ ಎದ್ದೇಲ್ ಬನ್ನಿ ಪ್ರಜ್ವಲ್ ಬ್ಲಡ್ ಬರ್ತಿದೆ ಮಲ್ಲೇಶ್ ಬ್ರೋಗೆ ಎದ್ದೇಲ್ಸಿ ಬ್ಲಡ್ ಬರ್ತಿದೆ ಎದ್ದೇಲ್ಸಿ ಇರು ಏನಾಯ್ತಾ ಓ ಬ್ರೋ ಬಾ ಬ್ಲಡ್ ಅಂತ ಏನು ಬ್ರೋ ಕೂಲ್ ಎದ್ದೇಲ್ ಬ್ರೋ ಎದ್ದೇಲಿ ಮೇಲೆ ಎದ್ದೇಲ್ ಬ್ರೋ ಕುತ್ಕೋಬೇಡ ಕೂಲ್ ಬ್ರೋ ನೋಡ್ಕೊ ನನಗೆ ಇದಾಗ್ತಿದ್ದ ಕ್ಯಾಮ್ರಾ ಹಿಡ್ಕೊ ನೋಡಿ ನಗಬೇಡ ಯಾಕೆ ಈ ಥರ ಮಾಡ್ತಿದ್ದೀರಾ ಕೂಲ್ ಏಯ್ ಪ್ರಜ್ವಲ್ ಓಕೆನಾ ನೀನು ಇವ್ರಿಗೆ ಆಗಿಲ್ಲ ಅದರ ಇಲ್ಲ ಅಣ್ಣ ಬ್ರೋ ಇಲ್ಲ ಬ್ಲಡ್ ಬಾಯಲ್ಲಿ ಬ್ಲಡ್ ಬರ್ತಿದೆ ಬಾ ಬೈಕ್ ಹತ್ರ ವಾಟರ್ ಎಲ್ಲ ಇದೆ ಅಲ್ವಾ ಸೊ ಹೋಗ್ಬಿಡೋಣ ಬ್ರೋ ಓಕೆನಾ ಲಾಸ್ಟ್ ನೀನು ಅನ್ಕೊಂಡಿರೋದು ಮಾಡ್ದೆ ಅಲ್ಲ ಅಣ್ಣ ಬೇಡ ಅಣ್ಣ ರಿಸ್ಕ್ ಇದೆ ಅಣ್ಣ ಸಿಕ್ಕಾಪಟ್ಟು ನಗೆ ನೀನು ಎಷ್ಟಾದ್ರೂ ನಗೆ ಇವಾಗ ನಮ್ಮ ಕೈಯಲ್ಲಿ ನಿನ್ನ ಏನೋ ಮಾಡೋಕ್ಕಾಗಲಿಲ್ಲ ಅಂದ್ರೂ ಆ ಭಗವಂತ ಇದ್ದಾನೆ ಅವ್ರು ನಿನಗೆ ಆ ಶಿಕ್ಷೆ ಏನು ಕೊಡಬೇಕೋ ಕೊಟ್ಟೆ ಕೊಡ್ತಾನೆ ನಿನಗಂತೂ ನಿಜವಾಗ್ಲೂ ಇನ್ನೂ ನರಕ ಅನ್ಭವಿಸ್ತೀಯ ನೀನು ಗ್ಯಾರಂಟಿ ನಿಮ್ಗೆ ಹೆಲ್ಪ್ ಮಾಡೋಣ ಅಂತಲೇ ಬಂದಿದ್ದು ನಾವು ಒಳ್ಳೇದು ಮಾಡಕ್ಕೆ ಬಂದರು ನಿನಗೆ ಈ ಥರ ನಮ್ಮ ಮೇಲೆ ಈ ಥರ ಮಾಡ್ತೀಯಲ್ಲ ನಿನಗೆ ನಿಜವಾಗ್ಲೂ ಮಾನವೀಯತೆನೇ ಇಲ್ಲ ಮನಸಾಕ್ಷಿನೇ ಇಲ್ಲ ನಿನಗೆ ಯಾಕೆ ಪ್ರಜ್ವಲ್ ಏನಿಲ್ಲ ಅಣ್ಣ ಫಸ್ಟ್ ಹೋಗೋಣ ಬನ್ನಿ ಅಣ್ಣ ಫಸ್ಟ್ ನೀರು ಕುಡಿಯೋದು ಬನ್ನಿ ಅಣ್ಣ ನನಗೂ ಆಗ್ತಿ ನಮ್ಮ ತಲೆ ಮೇಲೆ ಸಿ ಇದ್ರ ಬದಲು ಬ್ರೋ ಏನಂತೀವಿ ಹೋಗ್ಬಿಡೋಣ ಇರೋದು ಬೇಡ ನಾವು ಏನು ಫಿನಿಶಿಂಗ್ ಎಲ್ಲ ಅಲ್ಲಿ ಕೊಡ್ಬಿಡೋಣ ಬೈಕ್ ಹತ್ರ ಓಕೆನಾ ಫ್ರೆಂಡ್ಸ್ ನಾವು ಒಳ್ಳೇದು ಮಾಡೋಕ್ಕೆ ಬಂದಿರೋದು ಇವ್ರಿಗೆ ಆದರೆ ಇವರು ನನಗಿನ್ನು ಬಾಯಲ್ಲಿ ಬರ್ತಿದೆ ನಮಗೆ ನೋಡಿ ಯಾವ ಥರ ಅಟ್ಯಾಕ್ ಆಗ್ಬಿಡ್ತು ನಾವು ಇಲ್ಲಿ ಇರಲ್ಲ ನಾವು ನಿಮ್ಗೆ ಯಾವುದೇ ರೀತಿ ಒಳ್ಳೇದು ಮಾಡೋಕ್ಕೆ ನಾವು ಇನ್ನು ಬಯಸ್ತಾ ಇಲ್ಲ ನಾವು ಹೋಗ್ತಾ ಇದ್ದೀರಿ ಇದಕ್ಕೆ ಮೇಲೆ ನೀವು ಇನ್ನೇನು ಮಾಡ್ಬೇಕಂತ ಅಂದ್ಕೊಂಡಿದ್ದೀರೋ ಮಾಡಿ ಬಟ್ ಭಗವಂತ ಅಂತೂ ನಿಮ್ಮನ್ನು ನಾವು ಹೆಚ್ಚಲ್ಲ ಬಾ ಬ್ರೋ ಹೋಗೋಣ ಎತ್ಕೊಳ್ಳಿ ಬ್ರೋ ಎಲ್ಲ ಪ್ಯಾಕ್ ಮಾಡಿ ಬ್ರೋ ಓಕೆ ಸರಿ ಬ್ರೋ ಪ್ಯಾಕ್ ಮಾಡಿಕೊಂಡು ನಾವು ಆಚೆ ಫ್ರೆಂಡ್ಸ್ ಆದರೆ ಆಚೆ ಹೋಗ್ಬಿಟ್ಟು ಸೇಫ್ ಲೊಕೇಶನಲ್ಲಿ ಎಣ್ಣೆ ಕೊಡ್ತೀನಿ ಅವಾಗ ಗಂಟ ಬಾಯ್ ಫ್ರೆಂಡ್ಸ್.